ಇವತ್ತು ಸಂಡೇ, ಎಲ್ರಿಗೂ ಹ್ಯಾಪಿ ಸಂಡೇ. ಆದರೆ ನನಗೆ ಮಾತ್ರ ಬ್ಯಾಡ್ ಸಂಡೇ. ಎಲ್ಲರೂ ಸಂಡೇ ಅಂತ ಖುಷಿಲಿ ಲೇಟ್ ಮಾಡಿ ಹೇಳೋಣ ಅಂತ ನಿದ್ದೆ ಎಂಜಾಯ್ ಮಾಡ್ತಿದ್ರೆ ನಾನು ಮಾತ್ರ 7 ಗಂಟೆಗೆ ಎದ್ದು ಮನೆ ಕೆಲಸ ಮುಗಿಸ್ಬೇಕಿತ್ತು. ವೆಯ್ಟ್ ತಲೆಗೆ ಹುಳ ಬಿಡ್ಕೋಬೇಡಿ. ಇಡೀ ಜಗತ್ತೇ ಸಂಡೇ ಅಂತ ಖುಷಿ ಪಡ್ತಿದ್ರೆ ಇವಳ್ಯಾಕೆ ಈ ಥರ ಹೇಳ್ತಿದ್ದಾಳೆ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಬಿಕಾಸ್ ಐ ಆಮ್ ಅ ಟೀಚರ್, ಟ್ಯೂಷನ್ ಟೀಚರ್. ಯಾರಿಗೆ ಹೇಳೋಣ ನಮ್ಮ ಬಾಧೆ. ಈ ಸಲ ನವರಾತ್ರಿ ಹಬ್ಬ ಬೇಗ ಬಂದಿದೆ ಅಂತ ಎಕ್ಸಾಮ್ ಬೇಗ ಇಟ್ಟಿದ್ದಾರೆ. ಅದಕ್ಕೆ ಈ ಸರ್ಕಸ್ ಎಲ್ಲ ಸಂಡೇನೂ ಟ್ಯೂಷನ್ ಕೊಡಬೇಕು ಬಿಕಾಸ್ ಪೋರ್ಷನ್ ಕಂಪ್ಲೀಟ್ ಆಗಬೇಕು. ದೇವ್ರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಮಕ್ಕಳಿಗೆ ಎಕ್ಸಾಮಲ್ಲಿ ನಾನೇನು ಕಲಿಸಿದ್ದೇನೆ ಅದೇ ಕ್ವಶನ್ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡೆ. ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ದಿನಾನ ಶುರು ಮಾಡೋಣ ಅಂತ ಕಾಫಿನೂ ಮಾಡಿಕೊಂಡೆ. ಆಹಾ, ಕಾಫಿ ಅಂತೂ ಸೂಪರ್ ಆಗಿತ್ತು. ಇನ್ನೇನು ಟೈಮ್ ಆಯಿತು ಅಂತ ಪಡಪಡ ಅಂತ ಕ್ಲಾಸಿಗೆ ಹೋದೆ. ನೋಡಿದರೆ ಮಕ್ಕಳು ಆಲ್ರೆಡಿ ಬಂದು ಓದ್ಕೋತಿದ್ರು. ಅಬ್ಬಾ, ಇಷ್ಟು ಒಳ್ಳೆ ಮಕ್ಕಳು ಟೀಚರ್ ಇಲ್ಲ ಅಂದರೂ ಕೂಡ ಓದ್ಕೋತಿದ್ದಾರೆ ಅಂತ ಅನ್ಕೋಬೇಡಿ, ಬರೀ ಡವ್ ಮಾಡ್ತಿದ್ರು ಅಷ್ಟೇ. ಆಮೇಲೆ ಶುರುವಾಯಿತು ನೋಡಿ ನಮ್ಮ ಸ್ಟ್ರಗಲ್. ನಿಜವಾಗ್ಲೂ ಹೇಳ್ತೀನಿ, ಈ ಟ್ಯೂಷನ್ ಕೊಡ್ತಾರಲ್ಲ ಅವರಿಗೆಲ್ಲ ನನ್ನ ಕಡೆಯಿಂದ ಒಂದು ದೊಡ್ಡ ಸೆಲ್ಯೂಟ್. ನಿಜವಾಗ್ಲೂ ಮಕ್ಕಳಿಗೆ ಕಲಿಸೋಕೆ ತುಂಬಾ ಪೇಷನ್ಸ್ ಬೇಕು. ಟೀಚರ್ ಜಾಬ್ ಇಸ್ ನಾಟ್ ಅ ಜೋಕ್. ಮೊನ್ನೆ ಅಷ್ಟೇ ಟೀಚರ್ಸ್ ಡೇ ಮುಗೀತು. ಯಾರೆಲ್ಲ ಟೀಚರ್ಸ್ ಈಗ ನನ್ನ ವಿಡಿಯೋ ನೋಡ್ತಿದ್ದೀರಾ ನಿಮಗೆಲ್ಲ ಬಿಲೇಟೆಡ್ ಹ್ಯಾಪಿ ಟೀಚರ್ಸ್ ಡೇ. ಅಂತೂ ಇಂತೂ ಕ್ಲಾಸ್ ಮುಗೀತು. ಕ್ಲಾಸ್ ಮುಗಿಯೋಷ್ಟರಲ್ಲಿ ನನ್ನ ರಿಯಾಕ್ಷನ್ ಹೀಗಿತ್ತು. ಮಧ್ಯಾಹ್ನ 1 ಗಂಟೆ ಬೇರೆ ಆಗಿತ್ತು. ಹೊಟ್ಟೆ ಬೇರೆ ತುಂಬಾ ಹಸಿತಿತ್ತು. ಮನೆಗೆ ಬಂದು ನೋಡಿದರೆ ಏಡಿ ಮಾಡಿದರು. ಏಡಿ ಅಂದರೆ ನನಗೆ ತುಂಬ ಇಷ್ಟ. ಊಟ ಮಾಡಿ ಸ್ವಲ್ಪ ಮಲ್ಕೊಂಡೆ. ಇದಾಗಿತ್ತು ನನ್ನ ಒಂದು ಸಂಡೆಯ ಕತೆ. ಓಕೆ, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.